ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಯ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜನ ಗುಡಿ ಕಟ್ಟಲೇವು ನೀರಲ್ಲಿ ನೀನು ಪಡೆಯುತ್ತಲೇವು ಆಮೇಲದ ಮೇಲೆ ಎಲ್ಲರೂ ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಆರತಿ ಬೆಳಗೋಣ ದೇವರಿಗೆ ಆರತಿ ಬೆಳಗೋಣ ಆರತಿ ಬೆಳಗೋಣ ದೇವರಿಗೆ ಆರತಿ ಬೆಳಗೋಣ ನನ್ನ ಕಡೆಯಿಂದ ಬಾಳ ಬೆಳಗೆಂದು ಆರತಿ ಬೆಳಗೋಣ ನನ್ನ ಕಡೆಯಿಂದ ಬಾಳ ಬೆಳಗೆಂದು ಆರತಿ ಬೆಳಗೋಣ
ಜೀವನವೆಲ್ಲ ದೇವುದೆಲ್ಲ ಬಲ್ಲವರೆಲ್ಲ ನಂಬಿದರೆಲ್ಲ ಕಾಸು ಕಾಸು ಈ ಕೈ ಸಮವೆಲ್ಲ ಕಾಸು ಕಾಸು ಈ ಕೈ ಸಮವೆಲ್ಲ ಬೆಟ್ಟ ಹೊಡೆಯ ಮಲ್ಲಯ್ಯನ ದಯ ಇದ್ರೆ ಭಯವಿಲ್ಲ ಮಲ್ಲಯ್ಯನ ದಯ ಇದ್ರೆ ಭಯವಿಲ್ಲ
ತಂದೆವು ಆಹಾರಿಸುತ್ತ
ಪ್ರೀತಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಬಹುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೇ ಬಹುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ ಮಧುರವಾಗಿದೆ. Let us not forget the rich heritages of our country and feel proud to be a part of this nation. ಎಲ್ಲರಿಗೂ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಭವ್ಯ ಕಾರ್ಯಕ್ರಮವನ್ನ ಒಂದು ಸುಮಧುರ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಮಧುರಾ ತಂಡದವರು ಪ್ರಾರ್ಥನೆಯನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಫೋಟೋ ತೆಗಿರೋ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ
ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಇನ್ನೊಂದ್ಸಲ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ. ಮಧುರ ತಂಡದವರಿಗೆ ವಂದನೆಗಳು. ಭಾರತದ ಸರ್ವ ಪ್ರಜೆಗೂ ಸಮಾನತೆ, ಶಿಕ್ಷಣ, ಇತರ ಮೂಲಭೂತ ಹಕ್ಕುಗಳನ್ನ ನೀಡಿರುವ ಸಂವಿಧಾನವನ್ನು ಜಾರಿಗೆ ತರಲು ಶ್ರಮಿಸಿದ ಎಲ್ಲ ನಾಯಕರನ್ನು, ಅವರ ಸಾಧನೆಗಳನ್ನು ಮನದಲ್ಲಿ ಸ್ಮರಿಸುತ್ತಾ ಅವರಿಗೆ ಅನಂತನಂತ ವಂದನೆಗಳನ್ನ ಸಲ್ಲಿಸೋಣ. ಈಗ ಗಣ್ಯರನ್ನು ಸ್ವಾಗತಿಸಲು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಂಚಾಲಕರಾದ ಚಂದ್ರಪ್ರಭಾ ಮೇಡಮ್ ಅವರನ್ನ ಕೇಳ್ಕೊತೀನಿ. ಎಲ್ಲರಿಗೂ ಶುಭೋದಯ. ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ 74ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಮೊದಲನೇದಾಗಿ ನಮ್ಮ ಕಾಲೇಜಿನ ಘಟಕಗಳಾದಂತಹ YRC ಯೂತ್ ರೆಡ್ ಕ್ರಾಸ್ ಸಂಚಾಲಕರಾದಂತಹ ಮಂಜುನಾಥ್ ಸರ್ ಅವರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಒಂದು ವಿಭಿನ್ನವಾದ ಹೆಸರಿದೆ ನಮ್ಮ ಕಾಲೇಜಿನಲ್ಲಿ. ಸಾಲುಮರದ ತಿಮ್ಮಕ್ಕ ರೇಂಜರ್ ಸೆಲ್ ಹಾಗೂ ಕೆಂಪೇಗೌಡ ರೋವರ್ ಸೆಲ್ ಇದರ ಸಂಚಾಲಕರಾದಂತಹ ಶ್ರೀಧರ್ ಸರ್ ಹಾಗೂ ಚಂದ್ರಪ್ರಭಾ, ಹಾಗೇನೆ NSS ಘಟಕದ ಅಧಿಕಾರಿಗಳಾದಂತಹ ಡಾಕ್ಟರ್ L ಭವಾನಿ ಮೇಡಮ್ ರವರು ಹಾಗೂ ಶಿವಲಿಂಗೇಗೌಡ್ ಸರ್ ಅವರಿಗೆ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ IQSC ಸಂಚಾಲಕರಾದಂತಹ ಸೀಮಾ ಕೌಸರ್ ಮೇಡಮ್ ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಎಲ್ಲ ಘಟಕದ ಬೇರೆ ಬೇರೆ ಸೆಲ್ಗಳ ವಿವಿಧ ಘಟಕಗಳ ಹಾಗೂ ಮುಖ್ಯಸ್ಥರಿಗೆ, ಎಲ್ಲ ಪ್ರಾಧ್ಯಾಪಕರುಗಳು ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಇವತ್ತಿನ ದಿನ ಕಾಲೇಜ್ಗೆ ಬಂದಿದ್ದಾರೆ, ಅವ್ರಿಗೂ ಸಹ ಕಾಲೇಜಿನ ಪರವಾಗಿ ಸ್ವಾಗತ. ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರಿಗೂ ಸಹ ಕಾಲೇಜಿನ ಪರವಾಗಿ ಸ್ವಾಗತ. ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಕಾಲೇಜಿನ ಪರವಾಗಿ ಸ್ವಾಗತ. ಹಾಗೂ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಾಂಶುಪಾಲರಾದಂತಹ ರಮೇಶ್ KV ಸರ್ ಅವರಿಗೂ ಸ್ವಾಗತ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾರ್ಯಾರು ಇಲ್ಲಿ ನೆರೆದಿದ್ದೀರೋ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಥ್ಯಾಂಕ್ ಯು. ಸ್ವಾಗತ ಕೋರಿದ ಚಂದ್ರಪ್ರಭಾ ಮೇಡಮ್ ಅವರಿಗೆ ಸ್ವಾಗತ. With faith in our arts and independence in our thoughts, let's salute our nation. ಈಗ ನಮ್ಮ ಈ ಭವ್ಯ ಕಾರ್ಯಕ್ರಮದ ಕುರಿತು ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ ಪ್ರೊಫೆಸರ್ ಪದ್ಮಾರವರು, ರಾಜ್ಯಶಾಸ್ತ್ರ ಉಪನ್ಯಾಸಕರು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇಂದು ಗಣರಾಜ್ಯೋತ್ಸವ. ಯಾಕಾಗಿ ನಾವು ಈ ರಾಷ್ಟ್ರೀಯ ಹಬ್ಬವನ್ನು ಆಚರಿಸ್ತೇವೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳೇ, ಇವತ್ತು ಸಂವಿಧಾನವನ್ನು ರಚಿಸಿ ಮತ್ತು ಅದನ್ನು ಅನುಷ್ಠಾನಕ್ಕೆ ತಂದಂತಹ 6ನೇ ತಾರೀಕು ನಾವು ಸಂವಿಧಾನವನ್ನು ಜಾರಿಗೆ ತಂದ್ವಿ. ಈ ಒಂದು ನೆನಪಿಗಾಗಿ ನಾವು ಈ ದಿನವನ್ನು ಆಚರಿಸ್ತಾ ಇದ್ದೇವೆ, ಇದನ್ನು ಹಬ್ಬವಾಗಿ ಆಚರಿಸ್ತಾ ಇದ್ದೇವೆ. ಯಾಕೆ ನಾವು ಇದನ್ನು ಹಬ್ಬವಾಗಿ ಆಚರಿಸಬೇಕು ಅನ್ನುವಂತಹ ಒಂದು ಸಣ್ಣ
ಥಾಟ್ಸ್ ನಮ್ಮ ತಲೆ ಒಳಗಡೆ ಬಂದಾಗ ಅದಕ್ಕೆ ಪ್ರಶ್ನೆ ಹೀಗಿದೆ. ಪ್ರತಿ ವರ್ಷ ಹೌದು, ನಮ್ಮದೇ ಸಂವಿಧಾನ, ನಮ್ಮದೇ ದೇಶ, ನಮ್ಮದೇ ಪ್ರಜಾಪ್ರಭುತ್ವ, ಯಾಕಾಗಿ ನಾವು ಸಂವಿಧಾನವನ್ನು ಪದೇ ಪದೇ ನಾವು ಹೀಗೆ ಗಣರಾಜ್ಯೋತ್ಸವದ ಹೆಸರಲ್ಲಿ ಆಚರಿಸಬೇಕು ಅನ್ನುವಂತಹ ಅಂಶವೇನಾದರೂ ನಿಮ್ಮ ತಲೆಯಲ್ಲಿ ಮೂಡಿದರೆ ಅದಕ್ಕೆ ಉತ್ತರ ಹೀಗಿದೆ. ನಮ್ಮ ಮೆದುಳು ಖಂಡಿತ ನೆನಪಿನ ಶಕ್ತಿಯಲ್ಲಿದೆ. ಸತ್ಯವಾದಂತಹ ಮಾತು. ದಿನನಿತ್ಯ ನಾವು ಹೋಗುವ ದಾರಿ ಹೇಗಿರುತ್ತೆ, ಆ ದಾರಿಯಲ್ಲಿ ನಾವು ಹೇಗೆ ಯಾವುದೇ ಚಿಂತನೆಯನ್ನು ಮಾಡ್ಕೊಂಡು ಹೋದ್ರೂ ಮನೆ ತಲುಪ್ತೀವಿ ಅಲ್ವಾ, ಎಲ್ಲೂ ಹೋಗೋದಿಲ್ಲ. ಹಾಗೆಯೇ ಸಂವಿಧಾನವೂ ಕೂಡ ನಿಜ, ಆದರೂ ನಾವು ಅದಕ್ಕೆ ಗೌರವವನ್ನು ಕೊಡ್ತಾ ಇದ್ದೇವೆ. ಅದರ ಉದ್ದೇಶ ಇಷ್ಟೇ. ಭವಾನಿ ಮೇಡಮ್ ಹೇಳ್ತಾ ಇದ್ರು, ಇವತ್ತು ಏನು ಸ್ವತಂತ್ರ ಯೋಧರಿದ್ದಾರೆ ಅವರನ್ನು ನೆನಪು ಮಾಡಿಕೊಳ್ಳುವ ದಿನ. ಕಾರಣ ಆಗ ಬ್ರಿಟಿಷರು ನಮ್ಮನ್ನು ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿಸಿ ನಮ್ಮ ದೇಶದ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು ಹೋದರು. ಅಂತಹ ಒಂದು ಬ್ರಿಟಿಷ್ ಅಂತಹ ಮಹಾನ್ ಶಕ್ತಿ, ಅದು ಬಂದೂಕು ಇವೆಲ್ಲ ಇದ್ದಂತಹ ಶಕ್ತಿ, ಅದನ್ನು ಎದುರಿಸಿ ನಿಂತಿದ್ದು ನಮ್ಮ ಯೋಧರು. ಅವರು ಸ್ವಾತಂತ್ರ್ಯ ಯೋಧರು ಗಾಂಧೀಜಿ ಅಂತ ನಾವು ಹೇಳ್ತೀವಿ. ಗಾಂಧಿ ಯಾವ ಅಸ್ತ್ರವನ್ನು ಬಳಸದೆ ಮೌನವಾಗಿಯೇ ಇದ್ದುಕೊಂಡು, ನೋಡಿ ನಮ್ಮ ಹತ್ರ ಯಾವುದೂ ಒಂದು ಪಿಸ್ತೂಲ್ ಆಗಲಿ ಅಥವಾ ಅಣುಬಾಂಬ್ಗಳಾಗಲಿ ಅಟಮ್ ಬಾಂಬ್ಗಳಾಗಲಿ ಯಾರೂ ಇರಲಿಲ್ಲ. ಇದೆಲ್ಲವನ್ನ ಮೀರಿದಂತಹ ಶಕ್ತಿ ಗಾಂಧಿಯ ಮೌನ ಹಾಗೂ ಉಪವಾಸದಲ್ಲಿ ಇತ್ತು. ಗಾಂಧಿಯ ಸತ್ಯ, ನಮ್ಮ ಈ ಸತ್ಯ ಯಾವತ್ತಿದ್ರೂ ಕೂಡ ಜಯವನ್ನು ಸಾಧಿಸ್ತದೆ. ಆ ದೃಷ್ಟಿಯಿಂದ ನಾವು ಇವತ್ತು ಗಾಂಧೀಜಿಯವರ ಹೋರಾಟದಿಂದಾಗಿ ಮತ್ತು ಹಾಗೆ ಅನೇಕ ಸ್ವಾತಂತ್ರ್ಯ ಯೋಧರು ಎಲ್ಲರೂ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿದ್ದಾರೆ. ಪ್ರಾಣವನ್ನು ಅರ್ಪಿಸಿ ನಮಗೆ ತಂದು ಕೊಟ್ಟಂಥ ಈ ಸ್ವಾತಂತ್ರ್ಯವನ್ನು ನಾವು ಹೇಗೆ ಉಳಿಸ್ಕೊತಾ ಇದ್ದೀವಿ, ಇದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ಆ ದೃಷ್ಟಿಯಿಂದ ಈ ಆಚರಣೆ. ಮಕ್ಕಳೇ, ನಾನು ನಿಮಗೆ ಈ ವಿಷಯದಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಯಾಲೆಸ್ತೈನ್ ದೇಶ ಏನಿತ್ತು ಅದು ಇಸ್ರೇಲನ್ನು ಆಕ್ರಮಿಸಿಕೊಂಡು ಇಸ್ರೇಲ್ನಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಚದುರಿಸ್ಬಿಟ್ಟಿತ್ತು. ಇಸ್ರೇಲ್ ಅನ್ನೋದು ಭೂಪಟದಲ್ಲಿ ಇರಲಿಲ್ಲ. ಆ ಸ್ಥಿತಿಯಲ್ಲಿದ್ದಂತಹ ಪ್ಯಾಲೆಸ್ತೈನರನ್ನು ಎದುರಿಸಿ ನಿಲ್ಲೋದಕ್ಕೆ ಇಸ್ರೇಲ್ನವರು ಏನು ಮಾಡ್ತಾರೆ ಅಂದರೆ, ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಹೋಗಿದ್ರು ಇಸ್ರೇಲ್ನವರು ಅಲ್ಲೆಲ್ಲ ಕೂತ್ಕೊಂಡು ಅವ್ರ ಮಕ್ಕಳನ್ನೆಲ್ಲ ಕರೆದು ಹಬ್ಬ ಮಾಡ್ತಾ ಇದ್ರು. ಏನು ಹಬ್ಬ ಗೊತ್ತಾ? ನೆಕ್ಸ್ಟ್ ಇನ್ ಇಸ್ರೇಲ್. ಹಬ್ಬದ ಹೆಸರೇ ನೆಕ್ಸ್ಟ್ ಇನ್ ಇಸ್ರೇಲ್ ಅಂತ ಹೇಳ್ತಾ ಇದ್ರು. ಯಾಕೆ ಅಂದರೆ, ನೋಡಿ ಮಕ್ಕಳೇ, ನಾವು ಇವತ್ತು ಈ ದೇಶದಲ್ಲಿದ್ದೀವಿ, ಭೂಪ್ರದೇಶ ಇಲ್ಲ ನಮಗೆ ನಿಜ, ಬಟ್ ನಾವು ಮುಂದಿನ ವರ್ಷ ನಮ್ಮದೇ ದೇಶದಲ್ಲಿ ಈ ಹಬ್ಬವನ್ನು ಆಚರಿಸೋಣ ಅಂತ. ಅವತ್ತು ಎಲ್ಲ ಹೊಸ ಬಟ್ಟೆಗಳನ್ನು ಹಾಕೊಂಡು ಹಬ್ಬದ ಅಡಿಗೆಗಳನ್ನು ಮಾಡ್ಕೊಂಡು ತಿಂದುಬಿಟ್ಟು ಆಚರಣೆ ಮಾಡೋದು ಅಷ್ಟೇ ರೀ, ಇನ್ನೇನು ಇರಲಿಲ್ಲ ಅವ್ರಿಗೆ. ಹೀಗೆ ಮಾಡ್ತಾ 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 ಅವರು ಭೂಪಟದಲ್ಲಿ ಇವತ್ತು ಇಸ್ರೇಲನ್ನು ನಾವು ನೋಡ್ತಾ ಇದ್ದೀವಿ. ಇಸ್ರೇಲನ್ನು ಪಡೆದ್ರು, ಅವರು ಪ್ಯಾಲೆಸ್ತೈನರನ್ನು ಹೊಡೆದಾಕ್ಸಿದ್ರು. ಸೊ ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಕೂಡ ನಮ್ಮ ಸಂವಿಧಾನ ಎತ್ತ ಸಾಗಿದೆ, ಏನಾಗ್ತಾ ಇದೆ, ಪ್ರಜಾಪ್ರಭುತ್ವ ಅನ್ನೋದನ್ನ ನಾವು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇವತ್ತು ಈ ಪ್ರಜಾಪ್ರಭುತ್ವ ಇದೆಯಾ, ಏನಿದು, ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗಿದೆ. ನೋಡಿ, ಇಷ್ಟೊಂದು ಮಹಾತ್ಮರು ನಮಗೆ ಅವರ ಜೀವವನ್ನು ತ್ಯಜಿಸಿ ಸ್ವಾತಂತ್ರ್ಯವನ್ನು ಕೊಟ್ಟಾಗ, ಡಾಕ್ಟರ್ BR ಅಂಬೇಡ್ಕರ್ ಅಂತವರು ಬಂದು ನಮಗೆ ಸಂವಿಧಾನವನ್ನು ರಚಿಸಿ ಕೊಟ್ಟಾಗ, ಆ ಸಂವಿಧಾನದಲ್ಲಿ ನಾವು ಗಣರಾಜ್ಯ ಅನ್ನುವ ಅಂಶವನ್ನು ಸೇರಿಸ್ಕೊಂಡಿದ್ದೀವಿ. ಸೊ ಈ ಎಲ್ಲ ಅಂಶಗಳು ಇದ್ದಾಗ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅನ್ನೋ ಪದ ಬಹಳ ಮುಖ್ಯ. ಅದನ್ನು ನಾವು ಮರೆಯುವ ಹಾಗಿಲ್ಲ. ಸೊ ಈ 3 ಅಂಶಗಳು ಏನಿದೆ, ಈ ಅಂಶಗಳು ನಮ್ಮಲ್ಲಿದೆ. ನೋಡಿ, ಇವತ್ತು ಮಕ್ಕಳೇ, ರಾಷ್ಟ್ರಪತಿಯವ್ರಿಗೂ ಓಟು, ನನಗೂ ವೋಟಿಂಗ್ ಪವರ್ ಇದೆ, ನಿಮಗೂ ವೋಟಿಂಗ್ ಪವರ್ ಇದೆ ಅಲ್ವಾ? ಸೊ ಪ್ರತಿಯೊಬ್ಬರು ರಾಷ್ಟ್ರಪತಿ ಅಂತ ಉನ್ನತ ಹುದ್ದೆ, ಪ್ರಧಾನ ಮಂತ್ರಿ ಅಂತ ಉನ್ನತ ಹುದ್ದೆ, ಅವರಿಗೂ ಕೂಡ ನಾವು ರಾಷ್ಟ್ರಪತಿಯವರ ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಕರಿತೀವಿ. ಅವರಿಗೂ ಓಟಿನ ಅಧಿಕಾರ ಇದೆ. ನಾನು ಸಾಮಾನ್ಯಳು ನಾನು ಇಲ್ಲೆಲ್ಲೋ ನಿಂತಿದ್ದೀನಿ ಅಲ್ವಾ, ನನಗೂ ಕೂಡ ಓಟಿನ ಅಧಿಕಾರ ಇದೆ, ಹಾಗೆ ನಿಮಗೂ ಕೂಡ ಓಟಿನ ಅಧಿಕಾರ ಇದೆ. ಅಂದರೆ ಯಾವ ಮಟ್ಟದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಎಷ್ಟು ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದೀವಿ, ಯಶಸ್ವಿಗೊಳಿಸಿದ್ದೀವಿ. ಸಮಾನತೆ ಏನಿತ್ತು ಅನ್ನೋದನ್ನ ಅಂಬೇಡ್ಕರ್ ಅವರು ನಮಗೆ ತೋರಿಸ್ಕೊಟ್ಟಂತಹ ದಿನ ಅಲ್ವಾ? ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನ ಸಮಾನತೆ ಅನ್ನುವ ಹೆಸರಲ್ಲಿ ತಗೊಂಡು ಬರ್ತಾರೆ. ಮೂಲಭೂತ ಹಕ್ಕುಗಳು, ಭವಾನಿ ಮೇಡಮ್ ಹೇಳಿದ್ರು, ಎಲ್ಲ ಮೂಲಭೂತ ಹಕ್ಕುಗಳು ಇಲ್ಲಿವೆ. 6 ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಇವೆಲ್ಲ ಹಕ್ಕುಗಳನ್ನಾಗಿಯೇ ಮಾರ್ಪಡಿಸಿದ್ರು. ಯಾಕಾಗಿ ಅಂಬೇಡ್ಕರ್ ಹಕ್ಕುಗಳನ್ನಾಗಿ ಮಾರ್ಪಡಿಸಿದ್ರು ಅಂತಂದ್ರೆ, ಅವ್ರಿಗೆ ಸ್ವತಃ ಈ ಸಮಾಜದಲ್ಲಿದ್ದಂತಹ ಪಿಡುಗುಗಳಿಗೆ ಒಳಗಾಗಿ ಆ ನೋವುಗಳನ್ನೆಲ್ಲ ಅನುಭವಿಸಿದ್ರು. ಸ್ವತಃ ತಾನೇ ಅನುಭವಿಸಿದ ನೋವುಗಳು,
ಕಷ್ಟ ಏನಿತ್ತು ಆ ಕಷ್ಟವನ್ನ ಕಾನೂನಿನ ಮೂಲಕವಾಗಿ ತಂದ್ರೆ ಮಾತ್ರ ಈ ಜನಕ್ಕೆ ಸ್ವಾತಂತ್ರ್ಯ ಅನುಭವಿಸ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಅಂಬೇಡ್ಕರ್ ಮನಗಂಡಿದ್ರು. ಹಾಗೆ ಮಕ್ಕಳೇ, ಉದಾರತಾವಾದದ ಚಿಂತಕರಾದಂಥ ಜೆರಿಮ್ ಬೆಂಥಾಮ್ ಅಂತ ರಾಜ್ಯಶಾಸ್ತ್ರಜ್ಞರಿದ್ದಾರೆ. ಆ ರಾಜ್ಯಶಾಸ್ತ್ರಜ್ಞ ಜೆರಿಮ್ ಬೆಂಥಾಮ್ ಅವರು ಕೂಡ ಹೀಗೆ ಹೇಳಿದ್ರು, ಜನರ ಕಷ್ಟಗಳನ್ನೇ ಕಾನೂನುಗಳನ್ನಾಗಿ ಮಾಡಬೇಕು, ಆಗ ಮಾತ್ರ ಜನರ ಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರ, ಇಲ್ಲ ಅಂದ್ರೆ ಆಗೋದಿಲ್ಲ. ಆಗ ಮಾತ್ರ ಈ ದೇಶದ ಎಲ್ಲ ಸಂಪತ್ತುಗಳು ಎಲ್ಲ ವ್ಯಕ್ತಿಗಳಿಗೂ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶದಲ್ಲಿ ಏನ್ ಸವಲತ್ತುಗಳಿವೆ ಆ ಎಲ್ಲ ಸವಲತ್ತುಗಳನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದು ಬರೀ ಕಾನೂನಿನಲ್ಲಿ ಅದನ್ನ ತಂದ್ರೆ ಮಾತ್ರ ಅನ್ನುವ ಮಾತನ್ನ ಬೆಂಥಾಮ್ ಹೇಳ್ತಾರೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಕೂಡ ಆ ಕೆಲಸವನ್ನ ನಿರ್ವಹಿಸ್ತಾ ಬರ್ತಾರೆ ಇಲ್ಲಿ. ಸೊ ಈ ವಿಷಯಗಳನ್ನ ಯಾಕೆ ಸಂವಿಧಾನವನ್ನ ನಾವು ನೆನೆಸ್ಕೊಂಡಿದ್ದೀವಿ ಅಂದ್ರೆ, ಸಂವಿಧಾನದಲ್ಲಿರುವಂತಹ ಈ ಸಾಮಾಜಿಕ ನ್ಯಾಯ ಅನ್ನುವ ಪರಿಕಲ್ಪನೆ, ಜಾತ್ಯತೀತ ಪ್ರಜ್ಞೆ ಅನ್ನುವ ಪರಿಕಲ್ಪನೆ ಏನಿದೆ, ಈ ಎರಡು, ಇಂಡಿಯಾ ಇಸ್ ಅ ಓನ್ ಆಫ್ ಅ ಸೆಕ್ಯುಲರಿಸಮ್ ಸ್ಟೇಟ್ ಅಂತ ಹೇಳ್ತೀವಲ್ಲ. ಸೊ ಈ ಏನು ಸೆಕ್ಯುಲರಿಸಮ್ ಸ್ಟೇಟ್ ಆಸ್ ವೆಲ್ ಆಸ್ ದ ಸೋಷಿಯಲ್ ಜಸ್ಟಿಸ್, ಈ ಎರಡು ವಿಷಯಗಳಿಗೆ ನಾವು ಹೇಗೆ ಮಹತ್ವವನ್ನ ಕೊಡಬೇಕು, ಹೇಗೆ ಇವೆರಡನ್ನ ನಾವು ಅನುಭವಿಸ್ಬೇಕು. ಮಕ್ಕಳೇ, ಪುಸ್ತಕದಲ್ಲಿ ಬರೆದು ಬಿಟ್ರೆ ಆಗೋದಿಲ್ಲ, ಅದನ್ನ ಸಮಾಜದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಸೊ ಸಮಾಜದಲ್ಲಿ ಇವೆರಡು ಅಳವಡಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಕಾನೂನಲ್ಲಿ ಇತ್ತು ಸಾಮಾಜಿಕ ನ್ಯಾಯ, ಆದ್ರೆ ಸಮಾಜ ಬಿಡ್ತಾ ಇರ್ಲಿಲ್ಲ. ಸೊ ಇಂತಹ ಪಿಡುಗುಗಳನ್ನ ತೊಡೆದು ಹಾಕ್ಲಿಕ್ಕೆ ಇದು ಹೋಗಿದ್ಯಾ ಇಲ್ವಾ ಅಂತ ನಮ್ಮನ್ನ ನಾವೇ ಪ್ರಶ್ನಿಸ್ಕೊಳ್ಳಿಕ್ಕೆ ಈ ಸಂವಿಧಾನ ದಿನವನ್ನ ನಾವು ಆಚರಿಸ್ಬೇಕಾಗ್ತದೆ. ಸಂವಿಧಾನ ದಿನ ಅಂದ್ರೆ ರಚಿಸಿದ ದಿನವನ್ನ ಸಂವಿಧಾನ ದಿನ ಅಂತೀವಿ. ಗಣರಾಜ್ಯವನ್ನ, ಸಂವಿಧಾನ ಜಾರಿಗೆ ಬಂದಂತಹ ದಿನವನ್ನ ನಾವು ಗಣರಾಜ್ಯ ಅಂತ ಕರಿತೀವಿ. ಹಾಗೆ ಗಣರಾಜ್ಯಕ್ಕೆ ಇನ್ನೂ ಒಂದು ಹೆಸರಿದೆ, ಏನಪ್ಪಾ ಅಂದ್ರೆ ಇದು ಜನಗಳ ಗುಂಪು, ಅಂದ್ರೆ ಗಣ ಅಂದ್ರೆ ಗುಂಪು ಅಂತ ಕರಿತೀವಿ. ರಿಪಬ್ಲಿಕ್ ಅಂದ್ರೆ ಇದನ್ನ ನಾವು ಅರೇಂಜಿಂಗ್ ಆಫ್ ದ ಸ್ಟೇಟ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ಏನಂದ್ರೆ ಎಲ್ಲೆಲ್ಲೋ ಚೆದರಿ ಹೋಗಿದ್ದಂತಹ ಈ ಒಂದು ಭಾರತವನ್ನ ಬ್ರಿಟಿಷರನ್ನ ಓಡಿಸಿ ಭಾರತದಲ್ಲಿ ಮತ್ತೆ ನಾವು ಆಯಾ ಸಂಸ್ಕೃತಿ, ಭಾಷೆ, ಜನಾಂಗ ಎಲ್ಲ ಒಂದೇ, ನಾವು ಆಯಾ ಭಾಷೆ, ಸಂಸ್ಕೃತಿ ಮತ್ತು ಇವುಗಳಿಗೆ ಆಧರಿಸಿ ಒಂದೊಂದು ರಾಜ್ಯಗಳಂತಾಗಿ ಮಾಡ್ಕೊಂಡಿದ್ದೀವಿ ಹೊರತು ಇದು ಒಂದೇ ದೇಶ. ಇದನ್ನ ನಾವು ಏಕಾತ್ಮಕ ಸರ್ಕಾರ ಅಂತ ಕರಿತೀವಿ, ಆದ್ರೆ ಇದು ಸಂಯುಕ್ತಾತ್ಮಕ ವ್ಯವಸ್ಥೆಯನ್ನ ಒಳಗೊಂಡಿದೆ. ಆದ್ರೆ ಅಮೆರಿಕಾದಲ್ಲಿದ್ದಂತೆ ಇಲ್ಲಿ ನಾವು ರಾಜ್ಯಗಳ ಒಟ್ಟುಗೂಡುವಿಕೆಯೇ ರಾಷ್ಟ್ರ ಅಂತ ಕರೆದಿಲ್ಲ. ಇದು ಒಂದು ಗುಂಪಿನ ಜನರ ಒಟ್ಟುಗೂಡುವಿಕೆಯೇ ಭಾರತ ಅನ್ನುವುದನ್ನ ಸೂಚಿಸಲಿಕ್ಕೆ ಈ ಗಣರಾಜ್ಯ ಅನ್ನುವ ಹೆಸರನ್ನು ಕೂಡ ನಾವು ತಗೊಂಡಿದ್ದೀವಿ. ಸೊ ಯಾಕಾಗಿ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದ್ರೆ, ಅಮೆರಿಕದಲ್ಲಿ ಡ್ಯುಯಲ್ ಸಿಟಿಸನ್ಶಿಪ್ ಅಂದ್ರೆ ದ್ವಿಪೌರತ್ವ ಇದೆ. ಒಂದು ರಾಜ್ಯದ ಪೌರತ್ವ, ಒಂದು ರಾಷ್ಟ್ರದ ಪೌರತ್ವವನ್ನ ಏಕಕಾಲಕ್ಕೆ ಪ್ರಜೆ ಅನುಭವಿಸ್ತಾನೆ. ಆದ್ರೆ ಇಲ್ಲಿ ನಾವು ಒಂದೇ ಪೌರತ್ವವನ್ನ ಒಳಗೊಂಡಿದ್ದೇವೆ. ಇಡೀ ರಾಷ್ಟ್ರದ ಎಲ್ಲೇ ನಾನು ವಾಸವಾಗಿದ್ರು ನನ್ನನ್ನ ಭಾರತೀಯ ಅಂತಾನೆ ಕರೀತಾರೆ ಹೊರತು ನಾನು ಕರ್ನಾಟಕದವಳು ಆಮೇಲೆ ಭಾರತೀಯ ಅಂತ ನಾವು ಕರೆಸ್ಕೊಳ್ತಾ ಇಲ್ಲ. ಇಲ್ಲಿ ದ್ವಿಪೌರತ್ವ ಇಲ್ಲ. ಹಾಗಾಗಿ ಗಣರಾಜ್ಯ ಅದರದ ಒಂದು ಸಂಕೇತವೂ ಕೂಡ ಗಣರಾಜ್ಯ ಆಗಿದೆ ಎನ್ನುವ ಮಾತನ್ನ ನಾನು ಇಲ್ಲಿ ಹೇಳ್ತಾ, ಮತ್ತೆ ಈ ಗಣರಾಜ್ಯ ಅನ್ನುವ ಅಂಶ, ಸಾಮಾಜಿಕ ನ್ಯಾಯ ಅನ್ನುವ ಈ ಎಲ್ಲ ಅಂಶಗಳನ್ನ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ತಂದಿದ್ದವು 1950ರಲ್ಲಿ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಮಕ್ಕಳೇ. ಒಂದೇ ಒಂದು ಕನ್ನಡ ಸಾಹಿತ್ಯದ ಒಳಗೆ ಹೋಗಿ ಈಚೆ ಬರ್ತೀನಿ. ಕನ್ನಡ ಸಾಹಿತ್ಯದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಪಂಪ ನಿಮ್ಗೆಲ್ಲ ಗೊತ್ತಿದೆ. ಪಂಪ ಯಾರು ಅಂದ್ರೆ ಹೇಳ್ತೀರಾ? ಆದಿಕವಿ ಅಂತ. ಪಂಪ ಈ ಕೆಲಸ ಮಾಡಿದ್ದಾನೆ. ಅರ್ಥ ಆಯ್ತಾ? ಇವತ್ತು ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಅಂದ್ರೆ ಮೇಲೂ ಕೀಳು ಇಲ್ಲ, ಜಾತೀಯತೆ ಇಲ್ಲ, ಧರ್ಮ ಇಲ್ಲ, ನಾವೆಲ್ಲ ಒಂದೇ, ಮನುಷ್ಯತ್ವದಿಂದ ಬಾಳ್ಬೇಕು, ಮನುಷ್ಯನನ್ನ ಗೌರವಿಸಬೇಕು ಅಂತ ಹೇಳ್ಕೊಡೋದೆ ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ನಾವು ಭಾರತವನ್ನ ಕರೆದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸಂವಿಧಾನದ ಪ್ರಕಾರ. ಅದಕ್ಕೂ ಮುಂಚೆ ಅಂದ್ರೆ 74ನೇ ವರ್ಷದ ಈ ಗಣರಾಜ್ಯೋತ್ಸವ ಇವತ್ತು ಆಚರಿಸ್ತಾ ಇದ್ದೀವಿ. 1000 ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯದಲ್ಲಿ ಇಂಥ ಶ್ರೀಮಂತವಾದಂತಹ ಮನಸ್ಥಿತಿ ಇತ್ತು. ಅದು ಪಂಪನ ಕೃತಿಯನ್ನ ತೆಗೆದುಕೊಂಡು ಓದಿದಾಗ ನಮಗೆ ಗೊತ್ತಾಗುತ್ತೆ. ಒಂದು ವಾಕ್ಯ ಪಂಪಂದು ಎಲ್ಲರೂ ತಿಳ್ಕೊಂಡಿರೋದು, ಮನುಷ್ಯ ಜಾತಿ ತಾನೊಂದೇ ವಲಂ. ಮನುಷ್ಯ ಜಾತಿ ಒಂದೇ ಅಲ್ಲವೇ?
ಅನ್ನುವ ಪ್ರಶ್ನೆಯನ್ನ ಪಂಪ ಅವತ್ತೇ ಹಾಕ್ತಾನೆ. ಹಾಗೆ ಮುಂದೆ ವರೆದು ಪಂಪ ಹೇಳ್ತಾನೆ ಏನು ಅಂದ್ರೆ ಅದು ಕುರುಕ್ಷೇತ್ರ ಆಗ್ತಾ ಇರುತ್ತೆ. ಅದರಲ್ಲಿ ಕುರುಕ್ಷೇತ್ರ ನಡೆಯುವಂತ ಸಂದರ್ಭದಲ್ಲಿ ಕರ್ಣ ನನ್ನ ಇವನು ಸೇರ್ಸ್ಕೊಂತಾನೆ, ಯಾರು ದುರ್ಯೋಧನ ಸೇರ್ಸ್ಕೊಂಡ್ಬಿಡ್ತಾನೆ. ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯ ಅವರೆಲ್ಲ ಬಂದು ಹೆಂಗಯ್ಯ ಸೇರ್ಸ್ಕಂತೀಯ ನೀನು ಕರ್ಣನನ್ನ, ಅವನ್ ಸೂತಪುತ್ರ ಅಂತ ದುರ್ಯೋಧನನ್ಗೆ ಕೇಳ್ತಾರೆ. ದುರ್ಯೋಧನ ಆ ಸಂದರ್ಭದಲ್ಲಿ ಹೇಳ್ತಾನೆ, ಕುಲಂ ಕುಲಂ ಮಲ್ತು ಛಲಮೇ ಕುಲಂ ಅಭಿಮಾನ ಕುಲಂ ಅಣ್ಬು ತಾನೊಂದೇ ಕುಲಂ ಅನ್ನುವ ಮಾತನ್ನ ಹೇಳ್ತಾನೆ. ಏನ್ರಯ್ಯ ಕುಲ 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 ಅಂತೀರಾ? ಕುಲಂ ಕುಲಂ ಮಲ್ತು, ಕುಲ ಅನ್ನೋದು ಕುಲ ಅಲ್ಲ, ಛಲ ಅನ್ನೋದು ಕುಲ. ಛಲ ಅಂದ್ರೆ ಮನುಷ್ಯನಿಗೆ ಛಲ ಇರ್ಬೇಕು ಕಣಯ್ಯ, ಅದು ಕುಲ. ಅಣ್ಬು ತಾನೊಂದೇ ಕುಲಂ, ಅಣ್ಬು ಅಂದ್ರೆ ಸಾಧನೆ, ಮನುಷ್ಯ ಏನ್ ಸಾಧಿಸಿದಾನೆ ಅದು ಕಂಡ್ರಯ್ಯ ಕುಲ. ಬಂದ್ಬಿಟ್ಟ ಇವನು ಇಲ್ಲಿ ಹೇಳಕ್ಕೆ ಸೂತಪುತ್ರ ಅಂತ ಅನ್ನುವ ಮಾತನ್ನ ಪಂಪ ಹೇಳ್ತಾನೆ. ಪಂಪ 10ನೇ ಶತಮಾನದಲ್ಲಿದ್ದವನು. ಹಾಗೆ 11ನೇ ಶತಮಾನ 12, 13, 14 ಹಿಂಗೆ ಬರುತ್ತೆ. ಹರಿಹರ ರಾಘವಾಂಕ 11ರಲ್ಲಿ 12ರಲ್ಲಿ ಬಸವಣ್ಣನವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಇಲ್ಲಿ ನಾವೆಲ್ಲ ಒಂದೇ ಎನ್ನುವ ಅನುಭವ ಮಂಟಪದ ಕಾನ್ಸೆಪ್ಟ್ ಅಂದ್ರೆ ಪರಿಕಲ್ಪನೆಯನ್ನು ಬಸವಣ್ಣನವರು ಹೇಳ್ತಾರೆ. ಬಸವಣ್ಣ ತನ್ನ ಅನುಭವ ಮಂಟಪಕ್ಕೆ ಪ್ರತಿಯೊಬ್ಬ ಜಾತಿಯವರನ್ನು ಅಲ್ಲಿ ಕರ್ಕೊಂಡಿರ್ತಾನೆ. ಆ ಅನುಭವ ಮಂಟಪದಲ್ಲಿ ಆ ಅಧ್ಯಕ್ಷನೇ ಅಂದ್ರೆ ಪಾರ್ಲಿಮೆಂಟ್, ಇದು ಅನುಭವ ಮಂಟಪ ಅನ್ನೋದು ಪಾರ್ಲಿಮೆಂಟ್. ಇವತ್ತು ನಾವೇನು ಬ್ರಿಟನ್ ನಿಂದ ಬಂತು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಇದ್ದಿದ್ದು ಫಸ್ಟು. ಅದು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಪಾರ್ಲಿಮೆಂಟ್ ನಮ್ಮ ಕರ್ನಾಟಕದಲ್ಲಿತ್ತು. ಅಲ್ಲಿ ಅನುಭವ ಮಂಟಪ ಇತ್ತು. ಆ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭು ಆ ಅನುಭವ ಮಂಟಪದ ಸ್ಪೀಕರ್ ಸ್ಥಾನವನ್ನ ಅಳವಡಿಸ್ಕೊಂಡಿದ್ರು. ಇವತ್ತು ಸ್ಪೀಕರ್ ಅಂತ ನೀವೇನು ಓದ್ತೀರಾ ಅದು ಇಲ್ಲೇ ಇತ್ತು ಸ್ಪೀಕರ್ ಸ್ಥಾನ. ಆ ಅಲ್ಲಮ ಪ್ರಭು ಅಸಂಖ್ಯಾತನಾದ ಬುದ್ಧಿವಂತ, ಅವನ ಒಂದು ಬಯಲು ಇದ್ದ ಹಾಗೆ. ಆ ಅಲ್ಲಮ ಪ್ರಭುವನ್ನ ಅರ್ಥ ಮಾಡ್ಕೊಳಕ್ ಇದುವರೆಗೂ ನಮ್ಮ ಕೈಲಿ ಆಗಿಲ್ಲ. ಅಷ್ಟು ಅಪ್ರತಿಮ ಬುದ್ಧಿವಂತ ಆತ. ಯಾರು ಗೊತ್ತಾ? ಮದ್ದಲೆ ಬಾರಿಸುವ ಜಾತಿ ಇದೆಯಲ್ಲ, ಮದ್ದಲೆ ಗೊತ್ತಲ್ಲ ನಿಮ್ಗೆ, ಈ ಸಂಗೀತದಲ್ಲಿ ಬಾರಿಸ್ತಾರಲ್ಲ ಮದ್ದಲೆ, ಆ ಮದ್ದಲೆಯನ್ನ ತಯಾರಿಸುವಂತಹ ಒಂದು ಕೆಳಜಾತಿಗೆ ಸೇರಿದಂತಹ ವ್ಯಕ್ತಿ ಅಲ್ಲಮ ಪ್ರಭು ಅಲ್ಲಿ ಸ್ಪೀಕರ್ ಆಗ್ತಾರೆ. ಅಷ್ಟೇ ಅಲ್ಲ, ಬಸವಣ್ಣ ಅಲ್ಲಿ ಅಧಿಪತಿ ಆಗಿದ್ರೆ ಅಲ್ಲಿ ಇದ್ದಂತಹ ಎಲ್ಲರೂ ಡೋಹರ ಕಕ್ಕಯ್ಯ, ಮಾದಿಗರ ಅರಳಯ್ಯ, ಜೇಡರ ದಾಸಿಮಯ್ಯ, ಮಡಿವಾಳ ಮಾಚಯ್ಯ, ಗಟ್ಟಿವಾಳಯ್ಯ, ಹಡಪದ ಅಪ್ಪಣ್ಣ, ಹೀಗೆ ಬೇಕಾದಷ್ಟು ಜನ ಜಾತಿಯ ಹೆಸರನ್ನ ಹೇಳ್ತಾ ಅವರ ಹೆಸರನ್ನ ಹೇಳಿದ್ದೀನಿ. ಅವರೆಲ್ಲರೂ ಕೂಡ ಅಲ್ಲಿ 12ನೇ ಶತಮಾನದಲ್ಲಿ ಇದ್ರು. ಹಾಗೆ ಇಲ್ಲಿ ಸ್ತ್ರೀಯರು ಇದ್ರು ನೋಡಿ. ನಮ್ಗೆ ಅಂಬೇಡ್ಕರ್ ಹೇಳ್ಕೊಟ್ಟಿದ್ದು ಸ್ತ್ರೀಯರಿಗೂ ಸಮಾನತೆ ಅಂತ. ಅಲ್ಲಿ ಸ್ತ್ರೀಯರು ಕೂಡ ಇದ್ರು. ಯಾರೆಲ್ಲ ಇದ್ರು? ಬರೀ ಬಸವಣ್ಣನ ಹೆಂಡತಿ ಗಂಗಾಂಬಿಕೆ ನೀಲಾಂಬಿಕೆಯರು ಮಾತ್ರ ಅಲ್ಲ, ಅಲ್ಲಿ ಇದ್ದಂತಹ ಸ್ತ್ರೀಯರು ಆಯ್ದಕ್ಕಿ ಲಕ್ಕಮ್ಮ, ಆಮೇಲೆ ಗೊಗ್ಗವ್ವೆ ಅಂತ, ಆಕೆ ತುಂಬಾ ಕೆಳ ಜಾತಿಗೆ ಸೇರಿದಂತ ಒಂದು ಹೆಣ್ಣು ಮಗಳು. ಆಯ್ದಕ್ಕಿ ಲಕ್ಕಮ್ಮ, ಗೊಗ್ಗವ್ವೆ, ಅಕ್ಕ ಮಹಾದೇವಿ, ಮತ್ತೆ ಅಕ್ಕ ನಾಗಮ್ಮ, ಹಾಗೆ ಹಡಪದ ಅಪ್ಪಣ್ಣನ ಪುಣ್ಯ ಸ್ತ್ರೀ ಲಿಂಗಮ್ಮ, ಆಕೆ ಕೂಡ ಅಲ್ಲಿ ಇರ್ತಾಳೆ. ಮತ್ತೆ ವೇಶ್ಯಾವೃತ್ತಿಯನ್ನು ಮಾಡುತ್ತಿರುವಂತಹ ಒಂದು ಮಹಿಳೆ, ಆಕೆ ತನ್ನನ್ನು ತಾನೇ, ಆಕೆ ಹೆಸರು ಸಂಕವ್ಯ ಅಂತ, ಆಕೆ ಬರೆದಂತಹ ವಚನದಲ್ಲಿ ಅವಳ ಅಂಕಿತ ನಾಮವನ್ನ ಅವಳು ಬರ್ಕೊಂತಾಳೆ. ಆಕೆಯೇ ತನ್ನ ಹೆಸರನ್ನ ಹೀಗೆ ಕರ್ಕೊಂಡಿದ್ದಾಳೆ, ಸೂಳೆ ಸಂಕವ್ಯ ಅಂತ. ಆಕೆಗೂ ಕೂಡ ಆ ಅನುಭವ ಮಂಟಪದಲ್ಲಿ ಸ್ಥಾನ ಇತ್ತು ಮಕ್ಕಳೇ. ಸೊ ಅಂದ್ರೆ ಎಲ್ಲ ವೃತ್ತಿಯ, ಎಲ್ಲ ಜಾತಿಯ, ಏನ್ ಜಾತಿ ಅಂತ ಕರಿತೀವಿ, ವೃತ್ತಿ ಅಂತ ಕರಿತೀವಿ, ಎಲ್ಲರೂ ಕೂಡ ಹಾಗೂ ಸ್ತ್ರೀ ಮತ್ತು ಪುರುಷ ಎಲ್ಲರೂ ಆ ಅನುಭವ ಮಂಟಪದಲ್ಲಿ ಇದ್ರು. 12ನೇ ಶತಮಾನದಲ್ಲಿ ನಾವು ನೋಡ್ತಾ ಇರೋದು ಸಮಾನತೆ. ಅದನ್ನೇ ನಾವು ಇವತ್ತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ. ಸೊ ಕನ್ನಡ ಸಾಹಿತ್ಯಕ್ಕೂ ಮತ್ತು ಕಾನ್ಸ್ಟಿಟ್ಯೂಷನ್ಗೂ ತುಂಬಾ ನಂಟು ಇದೆ. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ, ಎಲ್ಲರೂ ಹಸ್ಕೊಂಡಿರೋದ್ರಿಂದ ನಾನು ಮುಗಿಸ್ತೀನಿ. ಸೊ ಇತ್ತೀಚೆಗೆ ಬರೀ 12ನೇ ಶತಮಾನ 13, 14 ಎಲ್ಲ ಮುಗಿಸಿ ಈಗ ನಮ್ಮ ಕಾಲದ ಕವಿ ಕುವೆಂಪು ಮತ್ತು ಬೇಂದ್ರೆ, ಹೀಗೆ ನಾವು ಇವತ್ತು ಏನು ನಮ್ಮ ಮಕ್ಕಳು ಬರಿತಾ ಇದ್ದೀವಿ, ನಾವೆಲ್ಲರೂ ಬರಿತಾ ಇರೋದು ಸಮಾನತೆಯ ಬಗ್ಗೆ ಬರೆಯುವಂತಹ ಬರವಣಿಗೆಗಳು ಮತ್ತು ಕವಿತೆಗಳನ್ನು ನಾವು ಓದ್ತಾ ಇದ್ದೇವೆ. ಇದರ ಅರ್ಥ ಇಷ್ಟೇ ಮಕ್ಕಳೇ, ಮನುಷ್ಯನಿಗೆ ಗೌರವವನ್ನು ಕೊಡಬೇಕೇ ಹೊರತು ಇಲ್ಲಿ ಯಾವುದು ಮೇಲಿಲ್ಲ, ಯಾವುದು ಕೀಳಿಲ್ಲ ಅನ್ನುವ ಮಾತನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ಯಾವ ಧರ್ಮವೂ ದೊಡ್ಡದಲ್ಲ, ಯಾವ ಜನನೂ ದೊಡ್ಡದಲ್ಲ. ಇಲ್ಲಿ ದೊಡ್ಡದು ಒಂದೇ ಮನುಷ್ಯತ್ವ ಮಾತ್ರ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ಅದನ್ನ ಮಾತ್ರ ಉಳಿಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಸಂವಿಧಾನವನ್ನ ಓದ್ಕೊಂಡು ಸಂವಿಧಾನದಲ್ಲಿ ಬರೆದಿರುವ ಅಂಶಗಳು ಇವತ್ತಿನ ಈ ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೀವಾ? ಇವತ್ತಿನ ಪ್ರಸ್ತುತವಾದ ಈ ಸ್ಥಿತಿ ಹೇಗಿದೆ? ಪ್ರಜಾಪ್ರಭುತ್ವ ಎಲ್ಲಿ ಹೋಗ್ತಾ ಇದೆ? ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಕೋಬೇಕಾಗಿದೆ. ಅದಕ್ಕಾಗಿ ನಾವು ಕೂಡ ಕಷ್ಟಪಡಬೇಕಾಗಿದೆ ಅನ್ನೋದರ ಬಗ್ಗೆ ನಿಮ್ಮ
ಮೈಂಡ್ ಅಥವಾ ನಿಮ್ಮ ಮನಸ್ಸಿನಲ್ಲಿ ನೀವು ಯೋಚನೆ ಮಾಡಬೇಕಾದಂಥ ವಿಷಯವಾಗಿದೆ ಮಕ್ಕಳೇ. ಸೊ ಈ ಮಾತನ್ನು ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಕೇಳಿದ ತಮ್ಮೆಲ್ಲರಿಗೂ ವಂದಿಸ್ತಾ ಧನ್ಯವಾದಗಳು. ಪದ್ಮಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ವಿದ್ಯಾರ್ಥಿಯಾದಂತಹ ಸೆಕೆಂಡ್ MCom ಪವನ್ ನಮ್ಮ ಇವತ್ತಿನ ರಿಪಬ್ಲಿಕ್ ಡೇ ಬಗ್ಗೆ ಮಾತನಾಡಕ್ಕೆ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತಾ, ಸಂವಿಧಾನ ಜಾರಿಗೆ ಬಂದ ದಿನ ಅಂತ ಇವತ್ತು ಆಚರಿಸ್ತಾ ಇದ್ದೀವಿ. ಸಂವಿಧಾನ ದಿನ ನವೆಂಬರ್ 26, 1949 ಸಂವಿಧಾನ ದಿನ ಆಗಿದೆ. ಸಂವಿಧಾನ ರಚನೆ ಆಯಿತು. BR ಅಂಬೇಡ್ಕರ್ ಅವರು ಗರುಡ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅದರಲ್ಲಿ ಇನ್ನೂ ಕೆಲವರು ಸದಸ್ಯರಿದ್ದರು. ಅವರೆಲ್ಲ ಒಗ್ಗೂಡಿ ಈ ಸಂವಿಧಾನ ರಚನೆ ಮಾಡಿದ್ದಾರೆ. ನಮ್ಮ ಸಂವಿಧಾನನ ಎರವಲು ಸಂವಿಧಾನ ಅಂತ ಹೋಗ್ತೀವಿ. ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥ ಸಂವಿಧಾನದಲ್ಲಿ ನಮಗೆ ನಮ್ಮ ದೇಶಕ್ಕೆ ಹೊಂದುವಂಥ, ನಮ್ಗೆ ಆಗುವಂಥ, ಅಂದರೆ ನಮ್ಮ ದೇಶದ ಜನರಿಗೆ ಅಳವಡಿಸ್ಕೋಬಹುದಾದಂಥ ಕೆಲವೊಂದು ಅಂಶಗಳನ್ನ ತಂದು ಆನೆ ಗಾತ್ರದ ಸಂವಿಧಾನನ ತಯಾರು ಮಾಡಿದ್ದೀವಿ. ನಮ್ಮ ಸಂವಿಧಾನದ ಸಂಕೇತ ಆನೆ, ಅದರ ಸಂಕೇತ ಆನೆ ಇದೆ. ಈ ರಾಷ್ಟ್ರದಲ್ಲಿ ದೊಡ್ಡಣ್ಣ ಅಂತ ಹೋಗ್ತೀವಿ ಅಮೇರಿಕಾದಲ್ಲಿ ಸಂವಿಧಾನದಲ್ಲಿರೋದು ಬರೀ 9 ವಿಧಿಗಳು ಮಾತ್ರ, 23 ತಿದ್ದುಪಡಿಗಳಾಗಿದೆ ಅಷ್ಟೇ. ಆದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಆಧಾರನೋ ಏನೋ ಗೊತ್ತಿಲ್ಲ, ಬಟ್ ಇವತ್ತು ನಮ್ಮ ದೇಶದಲ್ಲಿ ಇರುವಂಥ ಸಂವಿಧಾನ ಆನೆಗಾತ್ರ ಸಂವಿಧಾನ ಇದೆ. ಸಂವಿಧಾನದಲ್ಲಿ ಪ್ರಸ್ತುತ ಮೂಲ ಸಂವಿಧಾನದಲ್ಲಿ ಇದ್ದಂಥ ವಿಧಿಗಳೆಷ್ಟು ಅಂದರೆ 393 ವಿಧಿಗಳಿದ್ದು, ಪ್ರಸ್ತುತ ಅಂದರೆ ಸಂವಿಧಾನ ಜಾರಿಗೆ ಬಂದಾಗ ಮೇಡಮ್ ನಾನು ಹೇಳ್ತಾ ಇರೋದು 395 ವಿಧಿಗಳಿದ್ದು, 22 ಭಾಗಗಳು, 8 ಅನುಸೂಚಿಗಳಿದ್ದು. ಆದರೆ ಈಗ ಪ್ರಸ್ತುತ ಇರೋದು 465 ವಿಧಿಗಳಿದೆ, 25 ಭಾಗಗಳಿದೆ, ಮತ್ತು 12 ಅನುಸೂಚಿಗಳಿವೆ. ಕಾಲ ಕಳೆದಂತೆ ಸಂವಿಧಾನನ ತಿದ್ದುಪಡಿ ಮಾಡ್ಕೋತಾ ಬಂದಿದ್ದಾರೆ. ಆದರೆ ಸಂವಿಧಾನ ತಿದ್ದುಪಡಿಯಾಗಿ ಒಳ್ಳೆ ಕೆಲಸಗಳಾಗಿದೆಯೋ, ಕೆಲವೊಬ್ರು ಉಪಯೋಗ ಆಗಿದೆ, ಕೆಲವೊಬ್ರಿಗೆ ಅದರಿಂದ ಅನಾನುಕೂಲಗಳು ಆಗಿದೆ. ಆದರೆ ಪ್ರಸ್ತುತ ಸಂವಿಧಾನ ನಮ್ಮ ದೇಶಕ್ಕೆ ಅವಶ್ಯಕತೆ ಇತ್ತಾ, ಅದನ್ನ ನಾವು ಯೋಚನೆ ಮಾಡಬೇಕು. ಮೊದಲ ಬಾರಿಗೆ ಸಂವಿಧಾನ ಬೇಕು, ನಮಗೆ ಪ್ರತ್ಯೇಕವಾದಂಥ ಸಂವಿಧಾನ ಬೇಕು ಅಂತ ಹೇಳಿದವರು MN ರಾಯ್ ಅವರು. ಮೊದಲ ಬಾರಿಗೆ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕು, ಅವ್ರದ್ದೇ ಆದಂಥ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು ಅನ್ನೋಂಥ ಪ್ರತಿಪಾದನೆ ಮಾಡಿದವರು MN ರಾಯ್ ಅವರು. ಇದಕ್ಕೋಸ್ಕರ ಅನೇಕ ಸಭೆಗಳು ನಡೀತವೆ. ಈ ಸಭೆಗಳಲ್ಲಿ ಸಂವಿಧಾನ ರಚನೆಗೆ ಯಾರ್ಯಾರನ್ನ ಅಧ್ಯಕ್ಷರು ಮಾಡಬೇಕು, ಏನು ಎಲ್ಲ ರೀತಿಯ ಚರ್ಚೆಗಳಾಗ್ತವೆ. ಇದೆಲ್ಲ ಆಗಿ ಸಂವಿಧಾನ ರಚನೆ ಆಗೋಕ್ಕೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ತಗೋತಾರೆ. ಈ ಕಾಲದಲ್ಲಿ ಅದನ್ನ ಸಂವಿಧಾನ ರಚನೆ ಮಾಡಿ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಿಗೆ ನವೆಂಬರ್ 26, 1949 ಕೊಡ್ತಾರೆ. ಅದನ್ನ ಅವ್ರು ಅಂಗೀಕಾರ ಮಾಡ್ಕೋತಾರೆ. ಅದರಲ್ಲಿ ಏನೇನು ತಿದ್ದುಪಡಿ ಮಾಡಬೇಕು, ಏನೇನು ಚರ್ಚೆ ಆಗಬೇಕು ಎಲ್ಲ ಚರ್ಚೆ ಮಾಡಿ ಆ ನಂತರ ಜನವರಿ 26, 1950 ಜಾರಿಗೊಳಿಸ್ತಾರೆ. 1950 ಜನವರಿ 26 ಯಾಕೆ ಜಾರಿಗೊಳಿಸ್ಬೇಕು ಅಂತ ಅಲ್ಲಿಗಂಟೆ ಯಾಕೆ ಕಾಯ್ದ್ರು? ನವೆಂಬರ್ 26ನೇ ತಾರೀಕಿಗೆ ಜಾರಿಗೊಳಿಸ್ಬೋದಾಯ್ತಲ್ಲ. ಅದಕ್ಕೆ ಆದಂತ ಏನಂದ್ರೆ ಜನವರಿ 26, 1929 ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಕನಸನ್ನು ಕಂಡಿರ್ತಾರೆ. ಆ ಪೂರ್ಣ ಸ್ವರಾಜ್ ನೆನಪಿಗೋಸ್ಕರ ಜನವರಿ 26, 1950 ನಮ್ಮ ಸಂವಿಧಾನ ಜಾರಿಗೊಳಿಸ್ತಾರೆ. ಈ ರೀತಿಯಾಗಿ ಸಂವಿಧಾನ ಜಾರಿಗೊಳಿಸಿದರೆ ಅನೇಕ ವಿಧಿಗಳಿವೆ. ಯಾವುದೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡೋಕ್ಕೆ ಅದರಲ್ಲಿ ಕಾಯ್ದೆಗಳಿವೆ. ಒಳ್ಳೇದು ಮಾಡೋಕ್ಕೂ ಅದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಕರೆಕ್ಟಾಗಿ ಬಳಸ್ಕೊತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಇದೆ. ಸದ್ಯದ ಪರಿಸ್ಥಿತಿಲಿ ಎಲ್ಲರಿಗೂ ಒಂದೊಂದು ಸಂವಿಧಾನ ಅಂದರೆ ಪ್ರಜೆಗಳಿಂದ ಆಯ್ಕೆ ಆದವರು ದೇಶನ ಕರೆಕ್ಟಾಗಿ ನಡೆಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ಪರಿಸ್ಥಿತಿಲಿ ಹೇಳೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಪರಿಸ್ಥಿತಿ ಆಗಿದೆ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ಸಂವಿಧಾನ ಜನಗಳಿಗೆ ಮಾತ್ರ ಅದರಲ್ಲಿರೋ ಅಂಶಗಳು ಜನಗಳಿಗೆ ಮಾತ್ರ ಪಾಲಿಸ್ಬೇಕು. ಇನ್ನು ಬೇರೆಯವರು ಅದರಿಂದ ವಿನಾಯಿತಿ ಕೊಟ್ಟಿರ್ತಾರೆ, ಅಂದರೆ ಅದು ನಮ್ಗೆ ಗೊತ್ತಾಗಲ್ಲ, ಅದು ಬೇರೆಯವ್ರು ಬಿಟ್ಟಿದ್ದ ವಿಷಯ. ಒಟ್ಟಲ್ಲಿ ಸಂವಿಧಾನ ರಚನೆ ಆಗೋಕ್ಕೆ ತುಂಬ ಕಷ್ಟ ಬಿದ್ದು ಇದನ್ನ ಜಾರಿಗೊಳಿಸಿದ್ದಾರೆ. ಇವತ್ತು ರಾಜ್ಪಥ್ನಲ್ಲಿ ಇಡೀ ವಿಶ್ವವೇ ಕುಳಿತು ನೋಡುತ್ತೆ. ಪರೇಡ್ ನಡೆಯೋದು, ಬ್ಯಾನ್ ಸೆಟ್ ಇರ್ಬೋದು, ನಮ್ಮ ದೇಶದಲ್ಲಿ ಇರುವಂಥ ಎಷ್ಟೋ ಅಶ್ವದಳಗಳಿರ್ಬೋದು, ಈ ರೀತಿಯಾಗಿ ಎಲ್ಲ ಪರೇಡ್ಗಳನ್ನ
ಎಲ್ಲ ಪರೇಡ್ಗಳನ್ನ ಎಲ್ಲ ರೀತಿಯ ಕಾರ್ಯಕ್ರಮನ ಇಡೀ ವಿಶ್ವವೇ ಕೂತ್ ನೋಡುತ್ತೆ. ಯಾಕಂದ್ರೆ ಭಾರತದಷ್ಟು ಪಾಕಿಸ್ತಾನದವರು ಕಾಯ್ತಾ ಇರ್ತಾರೆ ಹೊಸ ರೀತಿ ಯಾವ್ದಾನ ಉಪಕರಣಗಳನ್ನ ತಯಾರು ಮಾಡಿದಾರ ನಮ್ಮ ದೇಶನ ಹೊಡೆದಾಕಕ್ಕೆ. ಈ ರೀತಿಯಾಗಿ ಇದನ್ನ ಪರೇಡಲ್ಲಿ ಜನಗಳು ನೋಡ್ಬೋದಲ್ಲ, ಅದನ್ನ ಸೀಕ್ರೆಟ್ ಆಗಿ ಮಾಡಿರ್ತಾರೆ ಅವೆಲ್ಲ. ಅದರಿಂದ ಇವತ್ತು ಪಾಕಿಸ್ತಾನ ಕೂಡ ಕುತ್ಕೊಂಡು ಇವತ್ತು ನೋಡ್ತಾರೆ. ಆದ್ರೆ ಇವತ್ತು ಬರ್ಬಾರ್ದಾಗ್ಬಿಟ್ಟಿದೆ ಪಾಕಿಸ್ತಾನ. ಅವರು ನಮ್ಮಂಗೇನೆ ನಮ್ಮ ಟೈಮಲ್ಲೇನೆ ಸಂವಿಧಾನ ರಚನೆ ಮಾಡ್ಕೊಂಡು ನಮ್ಮಂಗೇನೆ ನಮ್ಮ ದೇಶದಿಂದ ಇಬ್ಬಾಗ ಆದವರು. ಬಟ್ ಆ ದೇಶದ ಪರಿಸ್ಥಿತಿ ಈ ದೇಶದ ಪರಿಸ್ಥಿತಿ ನೋಡಿದಾಗ ನಾವು ಎಷ್ಟೋ ಉತ್ತಮವಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇವತ್ತು ಗಣರಾಜ್ಯೋತ್ಸವ ದಿನ ಎಲ್ಲರಿಗೂ ಶುಭ ಕೋರ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಪವನ್ ಅವರಿಗೆ ಧನ್ಯವಾದಗಳು. ಈಗ ಪ್ರಭಾ ಮೇಡಮ್ ಅವರು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸ್ಕೊಡ್ತಾರೆ. ಆ ಕಾರ್ಯಕ್ರಮವನ್ನು ಅವ್ರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊನ್ನೆ ತಾನೇ ನಡೆದಂತಹ ಅಂದರೆ ಜನವರಿ 24ನೇ ತಾರೀಕು ನಮ್ಮ ಕಾಲೇಜಿನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಜಾಬ್ ಫೇರ್ ನಡೀತು. ಈ ಕಾರ್ಯಕ್ರಮದಲ್ಲಿ ಕೆಲವು ವಾಲಂಟಿಯರ್ಸ್ ವರ್ಕ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಅದರಲ್ಲಿ ಮೇಯ್ನ್ ಆಗಿ PG ಮಕ್ಕಳು, ನಮ್ಮ ಕಾಲೇಜಿನ MA ಪೊಲಿಟಿಕಲ್ ಸೈನ್ಸ್, MA ಎಕನಾಮಿಕ್ಸ್ ಹಾಗೂ MCOM ವಿದ್ಯಾರ್ಥಿಗಳು ವಾಲಂಟಿಯರ್ಸ್ ಆಗಿ ಅವತ್ತು ಕೆಲಸ ನಿರ್ವಹಿಸಿದ್ದಾರೆ. ಹಾಗೆಯೇ ನಮ್ಮ ಕಾಲೇಜಿನ NSS ವಿದ್ಯಾರ್ಥಿಗಳು ಕಾರ್ಯನಿರ್ವಹಿಸಿದ್ದಾರೆ. ಹಾಗೇನೇ ಸಾಲುಮರದ ತಿಮ್ಮಕ್ಕ ರೇಂಜರ್ಸ್ ಹಾಗೂ ಕೆಂಪೇಗೌಡ ರೋವರ್ಸ್ ಸೆಲ್ಲಿನ ಎಲ್ಲ ವಾಲಂಟಿಯರ್ಸ್ ಅವತ್ತು ಕಾರ್ಯನಿರ್ವಹಿಸಿದ್ದಾರೆ. ಇದನ್ನು ಗುರುತಿಸಿ ಅವರು ನಮ್ಮ ಕಾಲೇಜಿಗೆ ಈ ಮಕ್ಕಳಿಗೆ ಲೆಟರ್ ಆಫ್ ಪಾರ್ಟಿಸಿಪೇಷನ್ ಅಂತ ಒಂದು ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡಿದ್ರು. ಅದನ್ನು ಇವಾಗ ನೆರವೇರಿಸ್ಕೊಡ್ತಾ ಇದ್ದೀವಿ. ಇದನ್ನು ಮೊದಲನೇದಾಗಿ ಗುರುಮೂರ್ತಿ ಸರ್ ಅವರು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಜಯಪ್ಪ MA ಸ್ಟೂಡೆಂಟ್ ಹಾಗೂ ಅವ್ರ ಸಂಘಟಕರು ಬರಬೇಕು. ಜೊತೆಯಲ್ಲಿ ಎಲ್ಲ MA MCOM ಮಕ್ಕಳು ಬರಬೇಕು. ಜೊತೆಯಲ್ಲೇ ಹಾಗೇನೆ ನಮ್ಮ ರೋವರ್ಸ್ ಹಾಗೂ ರೇಂಜರ್ಸ್ ಬರಬೇಕು. ಬಂದು ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ನ ರಿಸೀವ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆ ಮುಖಾಂತರ ಅವ್ರಿಗೆ ಅಭಿನಂದನೆ ಕೋರಿ. ರಂಗಪ್ಪ ತಾವು ಬಂದು ಈಗ ವೇದಿಕೆ ಮುಂಭಾಗದಲ್ಲಿರುವಂತಹ ಗಣ್ಯರೆಲ್ಲರೂ ಸರ್ಟಿಫಿಕೇಟ್ಸ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ, ಇನ್ಕ್ಲೂಡಿಂಗ್ ಅವರ್ ಪ್ರಿನ್ಸಿಪಲ್ ಸರ್. ಯಶಸ್ವಿನಿ ರೇಂಜರ್, ಅಮೃತ ವರ್ಷಿಣಿ, ದೀಕ್ಷಿತಾ ಜಾಧವ್, ಪ್ರಿಯದರ್ಶನ್ ಗೌಡ, ಮನು ಎಸ್, HG ಮನು HG, ಹಾಗೂ ಯೋಗೇಶ್ ಗೌಡ. ಸರ್ಟಿಫಿಕೇಟನ್ನು ವಿತರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಮಾಣ ಪತ್ರಗಳನ್ನು ವಿತರಿಸಿದಂಥ ಚಂದ್ರಪ್ರಭಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ದೇಶದ ಪ್ರಜೆಗಳಾದ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಂಥ ಸಂವಿಧಾನ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದೆ. ನಮ್ಮ ದೇಶದ ಧ್ವಜ, ರಾಷ್ಟ್ರಗೀತೆ, ನಮ್ಮ ದೇಶದ ಸಂಪನ್ಮೂಲಗಳನ್ನು ಮತ್ತು ಸರ್ಕಾರದ ನಿಯಮಗಳನ್ನು ಮತ್ತು ನಮ್ಮ ಸಂವಿಧಾನದ ಆಶಯಗಳನ್ನು ಎಲ್ಲರೂ ಪಾಲಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇದನ್ನು ಎಲ್ಲರೂ ಸ್ಮರಿಸಿಕೊಳ್ಳುತ್ತಾ
ಮುಂದೆ ಅಧ್ಯಕ್ಷೀಯ ನುಡಿ. ಇನ್ಯಾರು ಹುಡುಗರು? ಬಸವರಾಜ್ BSc ಸ್ಟೂಡೆಂಟ್ ಮಾತಾಡಕ್ಕೆ ಬರ್ತಾ ಇದ್ದಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ತಮ್ಮೆಲ್ಲರಿಗೂ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು 74ನೇ ಗಣರಾಜ್ಯೋತ್ಸವದ ದಿನವನ್ನು ಆಚರಿಸಲು ಸೇರಿದ್ದೇವೆ. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ ಆಗಸ್ಟ್ 15 ಎಷ್ಟು ಪ್ರಾಮುಖ್ಯವೋ ದೇಶದ ಸಂವಿಧಾನದ ಅಸ್ತಿತ್ವಕ್ಕೆ ಬಂದ ಜನವರಿ 26ರ ಗಣತಂತ್ರ ದಿನ ಕೂಡ ಅಷ್ಟೇ ಪ್ರಾಮುಖ್ಯ. ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದ ದಿನದ ಬಗ್ಗೆ ಹೇಳಲು ನನಗೆ ತುಂಬ ಸಂತೋಷವಾಗ್ತಿದೆ. ಸ್ನೇಹಿತರೆ, ವಿಶ್ವದೆಲ್ಲೇ ಜನಸಂಖ್ಯೆಯಲ್ಲಿ 2ನೇ ಅತಿ ದೊಡ್ಡ ದೇಶವಾದ ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನದ ಹೊಂದಿದ ದೇಶ ಎಂಬುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಪ್ರಜಾಪ್ರಭುತ್ವ ಎಂದಾಕ್ಷಣ ಜಗತ್ತಿಗೆ ನೆನಪಾಗುವ ದೇಶವೇ ನಮ್ಮ ಭಾರತ. ಹಾಗಾದರೆ ಜನವರಿ 26ರ ವಿಶೇಷವೇನು? ಇಂದು ಗಣರಾಜ್ಯೋತ್ಸವವನ್ನು ಆಚರಿಸುವ ಉದ್ದೇಶವೇನು ಎಂಬುದು ನಾವು ತಿಳಿದುಕೊಳ್ಳಬೇಕು. ನಮಗೆ ಎಲ್ಲ ತಿಳಿದಿರುವಂತೆ 1950ರ ಜನವರಿ 26ರಂದು ಭಾರತದ ಸಂವಿಧಾನದ ಜಾರಿಗೆ ಬಂತು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನದ ಪಿತಾಮಹ ಎಂದೇ ಕರೆಯುತ್ತೇವೆ. ಏಕೆಂದರೆ ದೇಶಕ್ಕೆ ವ್ಯವಸ್ಥಿತ ಹಾಗೂ ಅರ್ಥಪೂರ್ಣ ಸಂವಿಧಾನವನ್ನು ರಚಿಸಿ ಜಾರಿಗೆ ತರುವಲ್ಲಿ ಇವರ ಶ್ರಮ ಅಪಾರ. ಹಾಗಿದ್ದರೆ ದೇಶಕ್ಕೆ ಸಂವಿಧಾನದ ಅಗತ್ಯವೇನು? ಸಂವಿಧಾನ ಏಕೆ ಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಿದೆ. ಒಂದು ಮನೆಯಾಗಲಿ, ನಾವು ವಿದ್ಯೆ ಕಲಿಯುವ ಶಾಲೆಯಾಗಲಿ ಅಥವಾ ನಮ್ಮ ದೇಶವಿರಲಿ, ನಮ್ಮ ಮನಸ್ಸಿಗೆ ಬಂದಂತೆ ನಡೆಸಿಕೊಂಡು ಹೋದರೆ ಅದು ನಾವಿಕನಲ್ಲದೆ ಹಡಗಿನಂತೆ ಸಾಗುತ್ತದೆ. ಪ್ರತಿಯೊಂದಕ್ಕೂ ಒಂದು ನೀತಿ, ನಿಯಮ ಹಾಗೂ ಕಾನೂನು ಎಂಬ ಚೌಕಟ್ಟು ಇದ್ದರೆ ಶಿಸ್ತು ಎಂಬುದು ಬರುತ್ತದೆ. ನಮ್ಮ ದೇಶದ ಅತ್ಯುನ್ನತ ಕಾನೂನೇ ಈ ಸಂವಿಧಾನ ಇದ್ದರೆ ಶಿಸ್ತು ಎಂಬುದು ಬರುತ್ತದೆ. ನಮ್ಮ ದೇಶವನ್ನು ನಡೆಸುವ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು, ನಮ್ಮ ನ್ಯಾಯಾಲಯಗಳು ಹಾಗೂ ನೀವು ಸೇರಿದಂತೆ ಎಲ್ಲ ನಾಗರಿಕರು ಈ ಸಂವಿಧಾನವನ್ನು ಮೀರಿ ನಡೆಯುವಂತಿಲ್ಲ. ದೇಶದ ಸಂವಿಧಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹೀಗಾಗಿ ದೇಶದ ಪವಿತ್ರ ಗ್ರಂಥವೇ ಈ ಸಂವಿಧಾನ ಎಂದರೆ ತಪ್ಪಾಗಲಾರದು. ನಮ್ಮ ದೇಶದ ಸಂವಿಧಾನದ ಕುರಿತು ಕೆಲವು ಸ್ವಾರಸ್ಯಕರ ಅಂಶಗಳನ್ನು ಇಂದು ತಿಳಿಸುತ್ತೇನೆ. ದೇಶದ ಸಂವಿಧಾನದ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ. ಇದರೊಂದಿಗೆ ಭಾರತದ ಮೂಲ ಸಂವಿಧಾನವನ್ನು ಕೈಬರಹದಲ್ಲಿ ಬರೆಯಲಾಗಿದೆ ಎಂಬುದು ವಿಶೇಷ. ಪ್ರೇಮ್ ಬಿಹಾರಿ ಅವರು ಆಂಗ್ಲ ಭಾಷೆಯಲ್ಲಿ ತಮ್ಮ ಸುಂದರ ಕೈಬರಹದಲ್ಲಿ ಇದನ್ನು ಬರೆದಿದ್ದಾರೆ. ಈ ಮೂಲಕ ಸಂವಿಧಾನವನ್ನು ನಮ್ಮ ದೇಶದ ರಾಜಧಾನಿ ನವದೆಹಲಿಯಲ್ಲಿರುವ ಸಂಸತ್ ಭವನದಲ್ಲಿ ಜೋಪಾನವಾಗಿ ಇಡಲಾಗಿದೆ. ಇದು ಇಂದಿಗೂ ಹಾಗೆಯೇ ಇದೆ. ಆರಂಭದಲ್ಲಿ, ಅಂದರೆ ಸಂವಿಧಾನದ ರಚನೆಯಾಗಿ ಜಾರಿಗೆ ಬಂದಾಗ, ಅದರಲ್ಲಿ 8 ಅನುಚ್ಛೇದಗಳು ಹಾಗೂ 22 ಭಾಗಗಳು ಹಾಗೂ 395 ವಿಧಗಳು ಇದ್ದವು. ಆ ಬಳಿಕ ಇಲ್ಲಿಯವರೆಗೆ ಒಟ್ಟು 105 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ. ಹೀಗಾಗಿ ಈಗ ಭಾರತ ಸಂವಿಧಾನದಲ್ಲಿ 12 ಅನುಚ್ಛೇದಗಳು ಹಾಗೂ 25 ಭಾಗಗಳು ಹಾಗೂ 470 ವಿಧಿಗಳಿವೆ. ಭಾರತ ಸ್ವಾತಂತ್ರ್ಯ ಪಡೆದ ದಿನದಂದು ದೇಶದ ಪ್ರಧಾನಮಂತ್ರಿಯ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಭಾಷಣ ಮಾಡುತ್ತಾರೆ. ಆದರೆ ಗಣರಾಜ್ಯೋತ್ಸವದಂದು ದೇಶದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿಯ ದೆಹಲಿಯ ರಾಜಪಥದಲ್ಲಿ ಧ್ವಜಾರೋಹಣ ನೆರವೇರಿಸುತ್ತಾರೆ. ಅದಕ್ಕೂ ಒಂದು ದಿನ ಮುಂಚಿತವಾಗಿ, ಅಂದರೆ ಜನವರಿ 25ರಂದು ರಾಷ್ಟ್ರಪತಿ ಭಾಷಣ ಮಾಡುತ್ತಾರೆ. ನಾವು ನಮ್ಮ ದೇಶದಲ್ಲಿ ಸಮಾನತೆಯಿಂದ ಎಲ್ಲ ವರ್ಗದ ಜನರು ಸಮಾನವಾಗಿ ಶಿಕ್ಷಣ ಕಲಿಯುತ್ತಿರುವುದೇ ಸಂವಿಧಾನದಿಂದಾಗಿ. ಸಂವಿಧಾನದ ಜಾರಿಗೆ ಬಂದ ಮೇಲೆ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಹಕ್ಕುಗಳು ಸಿಕ್ಕಿವೆ. ಸಂವಿಧಾನದ ನಮಗೆ ನೀಡಿರುವ ಮೂಲಭೂತ ಹಕ್ಕುಗಳಂತೆಯೇ ನಾವುಗಳು ಈ ದೇಶದ ಪ್ರಜೆಗಳಾಗಿ ಕೆಲವೊಂದು ಕರ್ತವ್ಯಗಳನ್ನು ಕೂಡ ಪಾಲಿಸಬೇಕಿದೆ. ದೇಶಕ್ಕೆ ಸಂವಿಧಾನವನ್ನು ರಚಿಸಿ ಜಾರಿಗೆ ತರುವಲ್ಲಿ ಶ್ರಮಿಸಿದ ಅಂಬೇಡ್ಕರ್ ಹಾಗೂ ಅವರೊಂದಿಗೆ ನಿರಂತರ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ನಮಿಸುವುದು ನಮ್ಮೆಲ್ಲರ ಕರ್ತವ್ಯ. ಅಂತೆಯೇ ಸಂವಿಧಾನದ ಆಶೋತ್ತರಗಳನ್ನು ಪಾಲಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಜೈ ಹಿಂದ್. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳು. BSc ವಿದ್ಯಾರ್ಥಿ ಬಸವರಾಜ್ಗೆ ಧನ್ಯವಾದಗಳು. ಈಗ ಒಂದು ಕ್ರಾಂತಿ ಗೀತೆಯನ್ನು ಹಾಡಲು ನಮ್ಮ ಸಮಾಜಶಾಸ್ತ್ರ ಉಪನ್ಯಾಸಕರಾದಂಥ ಚಿದಾನಂದ ಸ್ವಾಮಿ ಸರ್ ಅವರು ಬರ್ತಾ ಇದ್ದಾರೆ.
ಎಲ್ಲರಿಗೂ 74ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಭಾರತ ಅಂತ ಬಂದಾಗ ವಿವಿಧತೆಯಲ್ಲಿ ಏಕತೆಯ ಭಾರತ ಅಂತ ಹೇಳ್ತೀವಿ. ವಿಭಿನ್ನ ಭಾಷೆ, ಧರ್ಮ, ನಂಬಿಕೆ, ಮೌಲ್ಯಗಳು, ಪದ್ಧತಿಗಳು, ಭಾಷೆ, ಆಚರಣೆಗಳು ಎಲ್ಲದರಲ್ಲೂ ವೈವಿಧ್ಯತೆ ಇದೆ. ಆದರೆ ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಮನಸ್ಥಿತಿ ಎಲ್ಲರಿಗೂ ಇದ್ದೇ ಇದೆ. ಹಾಗಾಗಿ ಅದು ಭಾರತೀಯತೆಯನ್ನು ಸೂಚಿಸುತ್ತೆ. ಗಣರಾಜ್ಯೋತ್ಸವ ಅಂತ ಬಂದಾಗ ಬ್ರಿಟಿಷರು ನಮಗೆ 47ರಲ್ಲಿ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಇನ್ನೂ ಕೆಲವು ರಾಜರು ತಮ್ಮ ಹಿಡಿತನ್ನು ಇಟ್ಕೊಂಡಿದ್ರು. ಭೌಗೋಳಿಕವಾಗಿ ಅವರ ಒಂದು ಪ್ರಾದೇಶಿಕವಾಗಿ ಅವರನ್ನು ಮನವೊಲಿಸಿ ಇಡೀ ಭಾರತವನ್ನು ಏಕ ಭಾರತ ಅಥವಾ ಎಲ್ಲವನ್ನು ಒಟ್ಟುಗೂಡಿಸಿದಂಥ ಒಂದು ಪ್ರಯತ್ನ ಆಯಿತು. ಆ ಒಂದು ನಿಟ್ಟಿನಲ್ಲಿ ನಾವು ಗಣರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನವನ್ನು ನಾವು ಸಂವಿಧಾನ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾ ಇರೋದು ಕೂಡ ಒಂದು ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ. ಸಂವಿಧಾನ ಎಲ್ಲರಿಗೂ ಒಂದು, ನಾವೆಲ್ಲ ಭಾರತೀಯರು ಅಂತ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಅನ್ವಯ ಆಗುತ್ತೆ. ಅದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿ ಕೂಡ ಇರ್ಬೋದು. ಅವೆಲ್ಲ ಕೂಡ ಭಾಳಷ್ಟು ವಿಷಯಗಳು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಭಾಳಷ್ಟು ವೈವಿಧ್ಯತೆ ಇದ್ದರೂ ಕೂಡ ಏಕತೆಯನ್ನು ಸಾರುವಂಥ ಪ್ರಯತ್ನಗಳು ಎಲ್ಲ ಕಡೆ ಆಗ್ತಾ ಇದೆ. ಹಾಗಾಗಿ ಆ ಒಂದು ನೆಲಗಟ್ಟಿನಲ್ಲಿ ಒಂದು ಸಣ್ಣ ಒಂದು ಕ್ರಾಂತಿ ಗೀತೆ ಅನ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಅಷ್ಟೇನು ಚೆನ್ನಾಗಿ ಹಾಡಲ್ಲ, ನೀವು ಕಷ್ಟ ಆದರೆ ಸ್ವಲ್ಪ ಸಹಿಸ್ಕೊಳ್ಳಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದು ಎಲ್ಲರೂ ಹೊಂದು, ಇದುವೇ ನವಗಾನ, ಇದುವೇ ನವಗಾನ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದು ಎಲ್ಲರೂ ಹೊಂದು, ಇದುವೇ ನವಗಾನ. ದುಡಿದರು ಕಾಣದ ಕ್ಲೇಶಗಳೆಂದು ಐಕ್ಯದ ಸುಂದರ ಕನಸು, ದುಡಿದರು ಕಾಣದ ಕ್ಲೇಶಗಳೆಂದು ಐಕ್ಯದ ಸುಂದರ ಕನಸು. ತ್ವರೆ ಮಾಡಿಂದು ದುಡಿಯಲು ಬಂದು ಆಲಸ್ಯ ಬಿಡಲೆಂತು, ಆಲಸ್ಯ ಬಿಡಲೆಂತು. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದು ಎಲ್ಲರೂ ಹೊಂದು, ಇದುವೇ ನವಗಾನ. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ. ಭೇದವು ಹೇಗಾಗಿ, ಭೇದವು ಹೇಗಾಗಿ. ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ, ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ. ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ, ಎಲ್ಲರೂ ಕೈ ನೀಡಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಹೊಂದು, ಇದುವೇ ನವಗಾನ, ಇದುವೇ ನವಗಾನ. ಧನ್ಯವಾದ. ಕಂಚಿನ ಕಂಠದ ಚಿದಾನಂದ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಭಾಷಣ ನಮ್ಮ ಪ್ರಾಂಶುಪಾಲರಿಂದ. ಎಲ್ಲರಿಗೂ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. 74ನೇ ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ವಿಜೃಂಭಣೆಯಿಂದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಗಣರಾಜ್ಯೋತ್ಸವದ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ನಮ್ಮ ಕಾಲೇಜಿನ IQACಯ ಸಂಚಾಲಕರಾದಂಥ ಡಾಕ್ಟರ್ ಸೀಮಾ ಕೌಸರ್ ಅವರೇ, ಹಾಗೂ ಈ ದಿನದ ವಿಶೇಷಿತ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ಲೀಡರ್ಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶ್ರೀಧರ್ ಅವರೇ ಹಾಗೂ ಪ್ರೊಫೆಸರ್ ಚಂದ್ರಪ್ರಭರವರೇ, ಹಾಗೂ NSS ಘಟಕದ ಸಂಚಾಲಕರಾಗಿರ್ತಕ್ಕಂಥ ಪ್ರೊಫೆಸರ್ ಶಿವಲಿಂಗೇಗೌಡ್ರೆ ಹಾಗೂ ಡಾಕ್ಟರ್ ಭವಾನಿ ಮೇಡಮ್ರವರೇ, YRC ಘಟಕದ ಸಂಚಾಲಕರಾಗಿರ್ತಕ್ಕಂಥ ಪ್ರೊಫೆಸರ್ ಮಂಜುನಾಥ್ರವರೇ, ಹಾಗೂ IQAC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಮೋಹನ್ ಸರ್ ಅವರೇ, ನನ್ನೆಲ್ಲ
ಸಹೋದ್ಯೋಗಿ ಮಿತ್ರರೇ, ವ್ಯವಸ್ಥಾಪಕ ವರ್ಗದವರೇ, ಹಳೆಯ ವಿದ್ಯಾರ್ಥಿ ಮಿತ್ರರೇ, ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ, ಇಂದು 74ನೇ ಗಣರಾಜ್ಯೋತ್ಸವದ ವಿಶೇಷ ಸಂದರ್ಭ. ಎಲ್ಲರಿಗೂ ತಿಳಿದಂತೆ 1950 ಜನವರಿ 26ರಂದು ನಮ್ಮ ದೇಶದ ಸ್ವತಂತ್ರ ಭಾರತದ ಸ್ವಂತ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ಜಾರಿಗೆ ಬಂದಂಥ ದಿನ, ಒಕ್ಕೂಟ ವ್ಯವಸ್ಥೆಗೆ ದೇಶ ಸರಿದಂಥ ದಿನ. ದೇಶ ಎನ್ನುವ ಸ್ವಾತಂತ್ರ್ಯ ಕಂಡಿತು 1947 ಆಗಸ್ಟ್ 15ರಂದು. ಆದರೆ ದೇಶವನ್ನು ಮುನ್ನಡೆಸ್ತಕ್ಕಂಥದ್ದು ಬಹಳ ಪ್ರಮುಖ ವಿಚಾರ. ದೇಶವನ್ನು ಮುನ್ನಡೆಸಬೇಕಾದ್ರೆ ನಮ್ಮದೇ ಆದಂಥ ರೂಪುರೇಷೆಗಳು, ನಿಯಮಾವಳಿಗಳು, ಕಾನೂನು ಕಟ್ಟಳೆಗಳು ಬೇಕಾಗಿತ್ತು. ಇದರ ರಚನೆಗೆ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಯಾಗಿರೋದು ಎಲ್ಲರಿಗೂ ತಿಳಿದಂಥ ವಿಚಾರ. ಅವರ ಅವಿರತ ಶ್ರಮದ ಪ್ರತಿಫಲ ನಮಗೆ ವಿಶ್ವವಿಖ್ಯಾತವಾದಂಥ ಬೃಹದಾಕಾರವಾದಂಥ ಸಂವಿಧಾನ ದೊರೆತಿದೆ. ಈ ಸಂವಿಧಾನ ಕಾಲಾನುಕಾಲಕ್ಕೆ ಅನೇಕ ಅಮೆಂಡ್ಮೆಂಟ್ಸ್ ಅಂದರೆ ಬದಲಾವಣೆಗಳನ್ನು ಕಾಣ್ತಾ ಬರ್ತಾ ಇದೆ. ಆದರೂ ಕೂಡ ಅಂದು 74 ವರ್ಷದ ಹಿಂದೆ ಮಾಡಿದಂಥ ಕಾನ್ಸ್ಟಿಟ್ಯೂಷನ್ನು ನಮ್ಮ ಭಾರತದ ಪ್ರಮುಖ ಗ್ರಂಥವಾಗಿ ಎಲ್ಲ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅಥವಾ ಹೈಕೋರ್ಟ್ ಇರ್ಬೋದು, ಅಥವಾ ಲೋಯರ್ ಕೋರ್ಟ್ಸ್ ಇರ್ಬೋದು, ಅಥವಾ ನ್ಯಾಯಾಂಗ ವ್ಯವಸ್ಥೆ ಏನಿದೆ, ಕಾರ್ಯಾಂಗ ವ್ಯವಸ್ಥೆ ಏನಿದೆ, ಶಾಸಕಾಂಗ ವ್ಯವಸ್ಥೆ ಏನಿದೆ, ಎಲ್ಲರೂ ಕೂಡ ಪ್ರಸ್ತುತ ವ್ಯವಸ್ಥೆಯಲ್ಲಿ ಇಂದಿಗೂ ಕೂಡ ಅದನ್ನೇ ಫಾಲೋ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಇಂದಿಗೂ ಕೂಡ ಏನು ಹೊಸ ಯುಗ, ಏನು ಗ್ಲೋಬಲೈಸೇಷನ್ ಅಂತ ನಾವೇನು ಕಾಣ್ತೀವಿ, ಸೈಬರ್ ಆ್ಯಕ್ಟಿವಿಟಿ ಅಂತ ನಾವೇನು ಕಾಣ್ತೀವಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಯುಗದಲ್ಲಿ ಕೂಡ ಈ ಬಾಬಾ ಅಂಬೇಡ್ಕರ್ ಅವರು ಅಂದು ರಚಿಸಿದಂತಹ ಸಂವಿಧಾನ ಇಂದಿಗೂ ಕೂಡ ಪ್ರಸ್ತುತವಾಗಿ ಹಲವಾರು ಪ್ರಕರಣಗಳಲ್ಲಿ ತೀರ್ಪುಗಳನ್ನು ಕೊಡಲಿಕ್ಕೆ ಈ ದಿನವೂ ಕೂಡ ಅದನ್ನು ನಾವು ಸದುಪಯೋಗವನ್ನು ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ದೇಶ ಈಗಾಗಲೇ ಹೇಳಿದಂತೆ ಏನು ವೈವಿಧ್ಯಮಯವಾಗಿರ್ತಕ್ಕಂಥ ವಿವಿಧ ಬಗೆಯಲ್ಲಿರ್ತಕ್ಕಂಥ ವಿವಿಧ ಧರ್ಮ, ವಿವಿಧ ಜಾತಿ, ವಿವಿಧ ಪದ್ಧತಿ, ವಿವಿಧ ನಂಬಿಕೆ, ವಿವಿಧ ಮೌಲ್ಯಗಳು ಇವೆಲ್ಲವೂ ಕೂಡ ದೇಶವನ್ನು ಹರಿದು ಹಂಚಿದಂಥ ವಿಚಾರದಲ್ಲಿ ಹಲವಾರು ಪ್ರಾಂತೀಯ ವ್ಯವಸ್ಥೆಯಲ್ಲಿದ್ದಂಥ ಭಾರತ ದೇಶವನ್ನು ಒಕ್ಕೂಟ ವ್ಯವಸ್ಥೆಗೆ, ಗಣತಂತ್ರ ವ್ಯವಸ್ಥೆಗೆ ತಂದು ಪ್ರಜಾತಂತ್ರವನ್ನು ರೂಢಿಸಿದ ಈ ವಿಶೇಷ ದಿನ ನಮ್ಮೆದುರಿಗೆ ಕಾಣ್ತಾ ಇದೆ. ಆದರೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೆಲವು ವೈಮನಸ್ಸುಗಳನ್ನು ಕಾಣ್ತಾ ಇದ್ದೇವೆ. ಈಗ ಖಲಿಸ್ತಾನ್ ಇರ್ಬೋದು, ಹಾಗೂ ಕೂಡ ಇಂದಿಗೂ ನಮ್ಮ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಣ್ತಕ್ಕಂಥ ಪ್ರತ್ಯೇಕತಾವಾದ ಇರ್ಬೋದು, ಹಲವಾರು ಪ್ರತ್ಯೇಕತಾವಾದಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದು ಯಾವುದೂ ಕೂಡ ಯಶಸ್ವಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಭಾರತ ದೇಶ ಸ್ವಾತಂತ್ರ್ಯ ಪಡೆದಂಥ ವಿಧಾನ ಏನು ಶಾಂತೀಯತೆ, ಸಹಿಷ್ಣುತೆ ಏನಿದೆ, ಶಾಂತಿಯಿಂದ ಮಾತ್ರ ದೇಶ ಕಟ್ಟಲಿಕ್ಕೆ ಸಾಧ್ಯ. ಈ ಒಂದು ದೇಶವನ್ನು ವಿಭಜನೆ ಮಾಡಲಿಕ್ಕೆ ಇರ್ತಕ್ಕಂಥ ಮನಸ್ಸಿಗೆ ಯಾವತ್ತೂ ಸಫಲತೆ ಸಿಗೋಲ್ಲ, ಯಶಸ್ಸು ಸಿಗೋಲ್ಲ. ಅವ್ರಿಗೆ ವೈಫಲ್ಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ, ಯುವಕರು ದೇಶ ವ್ಯವಸ್ಥೆ, ಭಾರತೀಯತೆ, ಭ್ರಾತೃತ್ವ, ವಿಶ್ವ ಭ್ರಾತೃತ್ವ
ದೇಶದ ಐಕ್ಯತೆಗೆ ಧಕ್ಕೆ ಬಾರದಂತೆ ನಾವೆಲ್ಲರೂ ಕೂಡ ಒಂದಾಗಿ ಈ ದೇಶವನ್ನು ಮುನ್ನಡೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. बोलो भारत माता की, बोलो भारत माता की, बोलो भारत माता की. ವಿಶ್ವದಲ್ಲೇ ನಮ್ಮ ಸಂವಿಧಾನಕ್ಕೆ ವಿಶೇಷವಾದಂಥ ಸ್ಥಾನ ಇದೆ. ವಿಶ್ವದಲ್ಲೇ ಹಸ್ತಾಕ್ಷರಗಳಿಂದ ರಚಿತವಾದಂಥ ನಮ್ಮ ಸಂವಿಧಾನ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಮಹತ್ವವನ್ನು ಪಡ್ಕೊಂಡಿದೆ. ಇದು ಆಂಗ್ಲ ಭಾಷೆ ಮತ್ತು ಹಿಂದಿ ಭಾಷೆಯಲ್ಲೂ ಕೂಡ ರಚನೆಯಾಗಿದೆ. ಇಂಥ ಭವ್ಯ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಗೂ ಆ ಸಮಿತಿಯಲ್ಲಿ ದುಡಿದಂಥ ಎಲ್ಲ ಗಣ್ಯರಿಗೂ ಕೂಡ, ಎಲ್ಲ ಚೇತನಗಳಿಗೂ ಕೂಡ ನಮ್ಮ ಭವ್ಯ ಭಾರತದ ಪ್ರಜೆಗಳ ಪರವಾಗಿ, ಮಾಗಡಿ ಕಾಲೇಜಿನ ಎಲ್ಲ ಉಪನ್ಯಾಸಕ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಅನಂತ ವಂದನೆಗಳು. ಈಗ ಕೊನೆಯದಾಗಿ ವಂದನಾರ್ಪಣೆ MG ವೀಣಾ ಮೇಡಮ್ ಅವರು, ಗಣಿತಶಾಸ್ತ್ರ ವಿಭಾಗದವರು. ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದು ಜನವರಿ 26, 1950ರಂದು ಸಂವಿಧಾನವನ್ನು ಜಾರಿಗೆ ತಂದಂತಹ ದಿನ, ಅಧಿಕೃತವಾಗಿ ಜಾರಿಗೆ ತಂದಂತಹ ದಿನ. ಇದಕ್ಕಾಗಿ ಶ್ರಮಿಸಿದಂತಹ ಎಲ್ಲ ಗಣ್ಯರನ್ನು ಸ್ಮರಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ 74ನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ YRC ಘಟಕ, ಯೂತ್ ರೆಡ್ ಕ್ರಾಸ್ ಘಟಕ, ರೋವರ್ಸ್ ರೇಂಜರ್ಸ್ ಘಟಕ ಹಾಗೂ NSS ಸಮಿತಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ಎಲ್ಲ ಉಪನ್ಯಾಸಕ ಮಿತ್ರರಿಗೂ, ಆಡಳಿತ ಸಿಬ್ಬಂದಿಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ರಮೇಶ್ ಸರ್ ಅವರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಥ್ಯಾಂಕ್ ಯು. ಇಲ್ಲಿ ನೆರೆದಿರುವಂತ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು, ಇಲ್ಲಿ ಉಪಹಾರದ ವ್ಯವಸ್ಥೆ ಇರುತ್ತೆ, ಎಲ್ಲರೂ ಅದನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಎಲ್ಲರೂ ಮಂಥನ ಹಾಲ್ ಹತ್ರ ಬರಬೇಕು ವಿದ್ಯಾರ್ಥಿಗಳು.